ನಮಸ್ಕಾರ ಬಂಧುಗಳೇ. ಲೋಕಾಯುಕ್ತ ಬಲಿಗೆ ಬಿದ್ದ ಬಾಗಲಕೋಟೆ PSI ಮತ್ತು ಕಾನ್ಸ್ಟೇಬಲ್ ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗಿದ್ದಾರೆ. ಬದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರದ ಬಣ್ಣ ಬಯಲಾಗಿದೆ. ಇಸ್ಪೀಟ್ ಮತ್ತು ಬಡ್ಡಿ ದಂಧೆಯ ಪ್ರಕರಣದಿಂದ ಹೆಸರು ಕೈ ಬಿಡಲು ಹಾಗೂ ವಶಪಡಿಸಿಕೊಂಡಿದ್ದ ಬೈಕ್ ಬಿಡುಗಡೆ ಮಾಡಲು ಭಾರೀ ಮೊತ್ತದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ PSI ಮತ್ತು ಕಾನ್ಸ್ಟೇಬಲ್ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಈ ರೀತಿ ಲಂಚದ ಹಾದಿ ಹಿಡಿದಿರುವುದು ಇಡೀ ಇಲಾಖೆಗೆ ಮುಜುಗರ ತಂದಿದೆ. ಬಂಧುಗಳೇ, ಘಟನೆಯ ಸಾರಾಂಶ ನೋಡುತ್ತಾ ಹೋದರೆ, ಕೆರೂರು ಪೊಲೀಸ್ ಠಾಣೆಯ PSI ಭೀಮಪ್ಪ ರಬಕವಿ ಮತ್ತು ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಅವರು ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಿದ್ದ ಅಧಿಕಾರಿಗಳು. ಮುತ್ತಪ್ಪ ನಾಯ್ಕರ್ ಎಂಬುವವರ ಮೇಲೆ ಇಸ್ಪೀಟ್ ಆಟ ಮತ್ತು ಕಾನೂನು ಬಾಹಿರ ಬಡ್ಡಿ ವ್ಯವಹಾರದ ಕೇಸ್ ಹಾಕುವುದಾಗಿ ಈ ಇಬ್ಬರು ಪೊಲೀಸರು ಬೆದರಿಕೆ ಹಾಕಿದ್ದರು ಎನ್ನಲಾಗಿದೆ. ಪ್ರಕರಣದಿಂದ ಹೆಸರನ್ನು ತೆಗೆದು ಹಾಕಲು ಮತ್ತು ಅವರ ಬೈಕನ್ನು ಮರಳಿ ನೀಡಲು ಒಟ್ಟು 2 ಲಕ್ಷ ರೂಪಾಯಿ ಹಣಕ್ಕೆ PSI ಭೀಮಪ್ಪ ಬೇಡಿಕೆ ಇಟ್ಟಿದ್ದರು. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಎಂತೆಂಥ ಅಧಿಕಾರಿಗಳಿದ್ದಾರೆ ನೋಡಿ. ಯಾಕಂದ್ರೆ ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ. ಒಂದು ಸರ್ಕಾರಿ ಹುದ್ದೆ ಸಿಕ್ಕರೆ ಸಾಕು ಅನ್ನೋ ಯೋಚನೆಯಲ್ಲಿ ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದೇ ಓದ್ತಾ ಇದ್ದಾರೆ. ಆದರೆ ಇವರಿಗೆ ದೇವರು ಒಂದು ಒಳ್ಳೆಯ ಸ್ಥಾನಮಾನ ನೀಡಿದರೂ ಇಂತಹ ಹೀನ ಕೃತ್ಯಕ್ಕೆ ಕೈ ಹಾಕಿ ತಮ್ಮ ಜೀವನವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಪೊಲೀಸರ ಈ ಕಿರುಕುಳದಿಂದ ಬೇಸತ್ತ ಮುತ್ತಪ್ಪ ನಾಯ್ಕರ್ ಅವರು ಸುಮ್ಮನೆ ಕೂರದೆ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದರು. ದೂರುದಾರ ಮುತ್ತಪ್ಪ ಮತ್ತು PSI ನಡುವೆ ನಡೆದ ದೂರವಾಣಿ ಕರೆಯನ್ನು ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದರು. ಯೋಜನೆಯಂತೆ ಮುತ್ತಪ್ಪ ಅವರು 1,70,000 ರೂಪಾಯಿ ಲಂಚದ ಹಣವನ್ನು ನೀಡಲು ಮುಂದಾದಾಗ ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಮೂಲಕ ಹಣ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತರು ದಾಳಿ ನಡೆಸಿ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಈ ಕಾರ್ಯಾಚರಣೆಯು ಲೋಕಾಯುಕ್ತ SP ಮಹಾಲಿಂಗ್ ನಂದಗಾಮಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಲೋಕಾಯುಕ್ತ DYSP ಸುರೇಶ್ ರೆಡ್ಡಿ ನೇತೃತ್ವದ ತಂಡವು ಈ ದಾಳಿಯನ್ನು ಸಂಘಟಿಸಿತ್ತು. ಸದ್ಯ PSI ಭೀಮಪ್ಪ ರಬಕವಿ ಮತ್ತು ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಅವರನ್ನು ಬಂಧಿಸಲಾಗಿದ್ದು ಲಂಚದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಧಿಕಾರಿಗಳು ಕೆರೂರು ಪೊಲೀಸ್ ಠಾಣೆಯಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸಾರ್ವಜನಿಕ ಆಕ್ರೋಶ ಅಂದ್ರೆ ಬದಾಮಿ ತಾಲೂಕಿನಾದ್ಯಂತ ಈ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬಂಧುಗಳೇ, ಪೊಲೀಸರು ಜನಸಾಮಾನ್ಯರಿಗೆ ನ್ಯಾಯ ನೀಡುವ ಬದಲು ಸುಳ್ಳು ಕೇಸ್ ಹಾಕುವ ಬೆದರಿಕೆ ಹಾಕಿ ಹಣ ವಸೂಲಿಗೆ ಇಳಿದಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಂಧುಗಳೇ, ಬಡವರ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿ ಹಣ ಪಡೆಯುವ ಅಧಿಕಾರಿಗಳಿಗೆ ಇದು ತಕ್ಕ ಶಾಸ್ತಿ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ದಾಳಿಯು ಭ್ರಷ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದ್ದು ಲಂಚದ ಬೇಡಿಕೆ ಇಡುವವರ ವಿರುದ್ಧ ಧ್ವನಿ ಎತ್ತಲು ಜನರಿಗೆ ಸ್ಫೂರ್ತಿ ನೀಡಿದೆ. ಸದ್ಯ ಲೋಕಾಯುಕ್ತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಣೆ ನಡೆಸುತ್ತಿದ್ದಾರೆ. ಹಾಗೆ ಈ ಎಲ್ಲ ಮಾಹಿತಿಯನ್ನು ನೋಡುತ್ತಿರುವಾಗಲೇ ಆ ಕೆರೂರಿನ ಜನರು ಪೊಲೀಸ್ ಸ್ಟೇಷನ್ ಮುಂದೆ ಪಟಾಕ್ಷಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ನೋಡಿ ಬಂಧುಗಳೇ, ಈ PSI ಎಷ್ಟು ಅವರಿಗೆ ಕ್ರೂರವಾಗಿ ಕಾಟ ನೀಡಿದ್ದಾನೆ ಅನ್ನೋದು ಈ ಸಂತೋಷದ ಕಾರಣದಿಂದಲೇ ತಿಳಿಯುತ್ತದೆ. ಹಾಗಾಗಿ ಎಷ್ಟೋ ಜನರಿಗೆ ಈಗ ಲಂಚ ತಗೊಳ್ಳೋದು ಎಷ್ಟು ಅಪರಾಧವೋ ಕೊಡುವುದು ಅಷ್ಟೇ ಅಪರಾಧ. ಜನರು ಅವೇರ್ನೆಸ್ ಮೂಡಿಸಿಕೊಂಡು ಈ ತರ ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಿ ನಮ್ಮ ದೇಶದಲ್ಲಿ ಲಂಚ ಎಂಬ ಭೂತವನ್ನು ಕಡಿಮೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬಂಧುಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮನ್ನು ಫಾಲೋ ಮಾಡಿ, ಅಂದರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.